ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಹುಟ್ಟುಹಬ್ಬ ಆಲ್ರೆಡಿ ಕ್ಷಣಗಣನೆ ಪ್ರಾರಂಭವಾಗಿದೆ. ಬೆಂಗಳೂರಿನ ವಿಜಯನಗರ ಏರಿಯಾದಲ್ಲಿರುವ ಪ್ರಸಿದ್ಧ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇಂದು ಶಿವಣ್ಣನ ಹುಟ್ಟುಹಬ್ಬದ ಪ್ರಯುಕ್ತ ಭಕ್ತಾದಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಬಂದಿದ್ದ ಭಕ್ತರಿಗೆಲ್ಲರಿಗೂ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಸಿಹಿ ಹಾಗೂ ಖಾರದ ತಿನಿಸುಗಳನ್ನು ಮಾಡಿ ಬಂದಂತ ಎಲ್ಲರಿಗೂ ಶಿವರಾಜ್ ಕುಮಾರ್ ಅವರ ಅಭಿಮಾನಿಗಳು ಊಟವನ್ನು ಬಡಿಸಿದರು. ಇನ್ನು ವಿಶೇಷವೇನೆಂದರೆ ಶಿವಣ್ಣನ ಅಭಿಮಾನಿಗಳಿಗೆ ಸಾಥ್ ಕೊಟ್ಟಿದ್ದು ನಿರ್ದೇಶಕ ಪವನ್ ಒಡೆಯರ್. ಇವರು ಕಾರ್ಯಕ್ರಮಕ್ಕೆ ಆಗಮಿಸಿ ದೇವರಿಗೆ ಡಾಕ್ಟರ್ ಶಿವಣ್ಣನ ಹೆಸರಿನಲ್ಲಿ ಪೂಜೆ ನೆರವೇರಿಸಿದ ನಂತರ ಶಿವಣ್ಣನ ಅಭಿಮಾನಿಗಳು ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರೇ ಸ್ವತಃ ಮುಂದೆ ನಿಂತು ಭಕ್ತಾದಿಗಳಿಗೆ ಆಹಾರವನ್ನು ಬಡಿಸಿದರು. ಅಷ್ಟೇ ಅಲ್ಲದೆ ಪಕ್ಕದಲ್ಲೇ ಇರುವ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ಥಳಿಗೆ ತೆರಳಿ ಬೃಹತ್ ಹೂವಿನ ಹಾರವನ್ನು ಹಾಕುವ ಮೂಲಕ ಗೌರವಗಳನ್ನು ಅರ್ಪಿಸಿ ಮತ್ತು ಅಲ್ಲಿ ಇದ್ದ ಸಾರ್ವಜನಿಕರಿಗೆ ಆಹಾರವನ್ನು ಅನ್ನಸಂತರ್ಪಣೆಯನ್ನು ಆಯೋಜಿಸಲಾಗಿತ್ತು. ಖುಷಿ ಇದೆ. ಎಲ್ಲ ಶಿವಣ್ಣ ಅವರ ಅಭಿಮಾನಿಗಳ ಪ್ರೀತಿನ ಈ ಮೂಲಕ ಒಂದು ದೇವರಿಗೆ ಪೂಜೆ ಮಾಡೋದ್ರ ಮೂಲಕ ಮತ್ತು ಅನ್ನದಾನ ಮಾಡೋದ್ರ ಮೂಲಕ ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದರೆ ಒಬ್ಬೊಬ್ಬರ ಅಭಿಮಾನನೂ ಒಂದೊಂದು ರೀತಿ ವ್ಯಕ್ತಪಡಿಸೋಕ್ಕೆ ಒಂದು ಇದಿದೆ, ಒಂದು ರೀತಿ ಇದೆ. ಸೊ ಇವತ್ತು ಇವ್ರ ಅಭಿಮಾನ ಈ ರೀತಿ ವ್ಯಕ್ತಪಡಿಸ್ತಾ ಇದ್ದಾರೆ. ತುಂಬ ಖುಷಿ ಇದೆ. ನನ್ನ ಪ್ರಕಾರ ಇದು ಭಾಳ ಮೀನಿಂಗ್ಫುಲ್ ಸೆಲೆಬ್ರೇಷನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ವೆರಿ ವೆರಿ ರೈಟ್ ಪಾಯಿಂಟ್ ಅಲ್ಲ ಬಾಸ್ ಮಾತಾಡಿರೋದು. ಹೂವು ಬಾಡೋಗುತ್ತೆ, ಹಂಗಂತ ಹೂವು ಕೆಟ್ಟದು ಅಂತ ಹೇಳ್ತಾ ಇಲ್ಲ ಅವ್ರು ಹೇಳೋದೇನಂತಂದರೆ ಹೂವು ದೇವ್ರಿಗೆ ಅರ್ಪಿಸಿ, ಆದರೆ ನಿಮ್ಮ ಪ್ರೀತಿ ತೊಗೊಂಬನ್ನಿ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಶಕ್ತಿಧಾಮಕ್ಕೆ ಏನಾಗುತ್ತೆ ಅದನ್ನು ಮಾಡಿ ಅಂತ ಹೇಳ್ತಾರೆ. ಅಂದರೆ ಅದರಲ್ಲಿ ತುಂಬ ರೈಟ್ ಮೀನಿಂಗ್ ಇದೆ, ತುಂಬ ವೆರಿ ರೈಟ್ ವೇ ಆಫ್ ಸೆಲೆಬ್ರೇಷನ್ ಅನ್ನೋ ಒಂದು ಪಾಯಿಂಟ್ ಇದೆ. ಆಮೇಲೆ ಎಷ್ಟು ಅಂತ ಕೇಕ್ ತಿನ್ನೋಕ್ಕಾಗುತ್ತೆ, ಎಷ್ಟು ಜನಕ್ಕೆ ಅಂತ ಇದು ಮಾಡೋಕ್ಕಾಗುತ್ತೆ. ಸೊ ಅದು ಎಲ್ಲೋ ಹೋಗಿ ವೇಸ್ಟಾಗಿ ಬಾಡೋಗಿ ಒಣಗೋಗೋದಕ್ಕಿಂತ ಯಾರೋ ಒಬ್ಬರು ಜೀವನಕ್ಕೆ ಒಬ್ಬರು ಹಸುವನ್ನ ತಣಿಸುತ್ತೆ ಅಂತಂದರೆ ಅದಕ್ಕಿಂತ ಮೀನಿಂಗ್ಫುಲ್ ಆದಂಥ ಮಾತು ಏನಿದೆ. ಡೆಫಿನೆಟ್ಲಿ ನಾಳೆ ಹೋಗ್ತಾ ಇದ್ದೀವಿ. ನಮ್ಮ ಬೈಲ್ ಚಿತ್ರದ ಒಂದು ಪೋಸ್ಟರ್ ಕೂಡ ನಾಳೆ ಬಿಡ್ತಾ ಇದ್ದೀವಿ. ಸೊ ಲುಕಿಂಗ್ ಫಾರ್ವರ್ಡ್. ಇಲ್ಲ, ಗ್ಲಿಮ್ಸ್ ಬಿಟ್ಟಿದ್ವಿ ನಾವು ಆಲ್ರೆಡಿ, ಒಂದು ಫಸ್ಟ್ ಲುಕ್ ಬಿಟ್ಟಿದ್ದೀವಿ. ಇವತ್ತು ನಾಳೆ ಒಂದು ಪೋಸ್ಟರ್ ಬಿಡ್ತಾ ಇದ್ದೀವಿ. ಸೊ ಆ ಪೋಸ್ಟರ್ ಮೂಲಕ ಶಿವಣ್ಣ ಏನು ಪಾತ್ರ ನಿಭಾಯಿಸ್ತಾ ಇದ್ದಾರೆ ಸಿನಿಮಾದಲ್ಲಿ ಅನ್ನೋ ಒಂದು ಇದು ಗೊತ್ತಾಗುತ್ತೆ. ಸೊ ಲುಕಿಂಗ್ ಫಾರ್ವರ್ಡ್. ನಾಳೆ ನನಗೂ ಎಕ್ಸೈಟ್ಮೆಂಟ್ ಇದೆ. ನಿಮ್ಮೆಲ್ಲರ ರಿಯಾಕ್ಷನ್ನು, ಅಭಿಮಾನಿಗಳ ರಿಯಾಕ್ಷನ್ನು, ಕನ್ನಡ ಚಿತ್ರ ನೋಡೋ ಅಂಥ ಪ್ರೇಕ್ಷಕರ ರಿಯಾಕ್ಷನ್ನು ಯಾವ ಥರ ಇರುತ್ತೆ ಆ ಪೋಸ್ಟರ್ ನೋಡಿ ಅನ್ನೋ ಇದನ್ನು ನಾನು ಕೂಡ ವೆಯ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನೆನ್ನೆದಲ್ಲ ಸರ್, 30-35 ವರ್ಷದ ಒಡನಾಟ. ನಾವು ಅವತ್ತಿಂದನೂ ಅವ್ರ ಫ್ಯಾಮಿಲಿಗೆ ಅಭಿಮಾನಿ. ಅಣ್ಣವರು, ಶಿವಣ್ಣ, ಅಪ್ಪು, ಎಂಟರ್ ಅವ್ರ ಫ್ಯಾಮಿಲಿಗೆ. ನಾವು ಶಿವಣ್ಣ ಅಂದರೆ ಜಾಸ್ತಿ ಪ್ರೀತಿ. ಈಗ ಅಪ್ಪು ಶಿವಣ್ಣ ಅಂದರೆ ಅದೊಂಥರ ಕ್ರೇಜ್ ಜಾಸ್ತಿ ಇರ್ತದೆ ಅಭಿಮಾನಿಗಳಿಗೆ. ಆ ಥರ ಜಾಸ್ತಿ ಪ್ರೀತಿ ಐತೆ. ಏನಂದರೆ ಅವ್ರು ಹುಷಾರಿಲ್ದಾಗ ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಎಲ್ಲ ಇದು ಮಾಡಿದ್ದು ಒಳ್ಳೆಯದಾಗಿತ್ತು. ಇವಾಗ ಅದೇ ಥರ ಅವ್ರ ಆರೋಗ್ಯವಾಗವ್ರೆ. 64 ವರ್ಷ. ಅವ್ರು ಹಾರ ಬೇಡ, ಕೇಕ್ ಬೇಡ ಅಂತ ಎಲ್ಲ ಹೇಳೋರೆ. ಅದಕ್ಕೋಸ್ಕರ ಇಲ್ಲಿ ದೇವಸ್ಥಾನದಲ್ಲಿ ಅವ್ರ ಹೆಸರಲ್ಲಿ ಪೂಜೆ ಇಟ್ಕೊಂಡು ಅವ್ರಿಗೆ ಒಳ್ಳೇದಾಗಲಿ ಅಂತ ಅರ್ಚನೆ ಪೂಜೆ ಎಲ್ಲ ಮಾಡಿಸಿ ಇಲ್ಲಿ 1,000 ಜನಕ್ಕೆ ಒಂದು ಅನ್ನದಾನ ಮಾಡ್ತಾಯಿದ್ದೀವಿ. ನೀವೇ ನೋಡ್ತಾ ಇದ್ದೀರಾ. ಎಲ್ಲರಿಗೂ ಒಂದು ಹೊಟ್ಟೆ ಹಸಿದವ್ರಿಗೆ ಹೊಟ್ಟೆ ತುಂಬಲಿ ಅಂತ ಅನ್ನದಾನ ಮಾಡ್ತಾಯಿದ್ದೀವಿ ಅವ್ರ ಹೆಸರಲ್ಲಿ. ಅವ್ರಿಗೂ ಅವ್ರ ಫ್ಯಾಮಿಲಿಗೆಲ್ಲ ಒಳ್ಳೇದಾಗಲಿ ಸರ್ ಅಂತ ನಾವು ಕೇಳ್ಕೊತೀವಿ. ಇದರಿಂದ ಸರ್ ಇವತ್ತು ಸಾಯಂಕಾಲದಿಂದನೇ ಹೋಗ್ತೀವಿ. ನಾಳೆ ಎಲ್ಲ ಸಾಯಂಕಾಲದಿಂದನೇ ಅಲ್ಲಿ 2 ದಿನವೂ ಅಲ್ಲೇ ಇರ್ತೀವಿ. ಎಲ್ಲ ಎಂಜಾಯ್ಮೆಂಟ್, ಎಲ್ಲ ಊರಿಂದ ಅಭಿಮಾನಿಗಳು ಬರ್ತಾರೆ. ನಾವು ಅಷ್ಟೇ ಅಲ್ಲ, ಎಲ್ಲ ಸೇರ್ತೀವಿ, ಒಳ್ಳೆ ಎಂಜಾಯ್ ಮಾಡ್ತೀವಿ. ಆಮೇಲೆ ಅವರೇನು ಅಭಿಮಾನಿಗಳಿಗೆ ಒಂದು ಒಳ್ಳೆ ಗಿಫ್ಟ್ ಕೊಡ್ತೀನಿ ಅಂತ ಹೇಳೋರೆ. ಅದಕ್ಕೆಲ್ಲ ವೆಯ್ಟ್ ಮಾಡ್ತಾಯಿದ್ದೀವಿ. ಎಲ್ಲರಿಗೂ ಒಳ್ಳೇದಾಗಬೇಕು, ಅಭಿಮಾನಿಗಳಿಗೆಲ್ಲ, ಎಲ್ಲ ಚಿತ್ರರಂಗಕ್ಕೆ, ಎಲ್ಲ ಜನತೆಗೂ ಒಳ್ಳೇದಾಗಬೇಕು ಅಂತ ಅವ್ರ ಕಡೆಯಿಂದ ನಾವು ಕೇಳ್ತೀವಿ. ಸರ್, ಶಿವಣ್ಣ ಅವ್ರಿಗೆ ದೇವ್ರು ಇನ್ನೂ 100 ಕಾಲ ಆಯಸ್ಸು ಕೊಡಲಿ, ಆರೋಗ್ಯ ಕೊಟ್ಟು ಕಾಪಾಡಲಿ. ಇತ್ತೀಚೆಗೆ ತುಂಬ ಲಾಸ್ಟ್ ಟೈಮ್ ಇದಾಗಿತ್ತು, ಚೇತರಿಸ್ಕೊಂಡ್ರು. ಅದೆಲ್ಲ ನಮಗೆ ತುಂಬ ಖುಷಿ ಇದೆ. ಇವತ್ತು ಸೆಲೆಬ್ರೇಟ್ಗೆ ಹೋಗ್ತಾ ಇದ್ದೀವಿ. ಇವತ್ತು ಇಲ್ಲಿ ಮುತ್ತಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ವಿ. ಲಾಸ್ಟ್ ಟೈಮ್ ಕೂಡ ಇಟ್ಕೊಂಡಿದ್ವಿ. ಇಲ್ಲಿ ಅವರು ಅಮೆರಿಕಾಗೆ ಹೋದಾಗ ರಿಟರ್ನ್ ಬಂದಾಗಲೂ ಇಟ್ಕೊಂಡ್ವಿ, ಹೋದಾಗಲೂ ಇಟ್ಕೊಂಡಿದ್ವಿ, ಚೇತರಿಕೆ ಕಾಣಲಿ ಅಂತ. ಅವ್ರು ಹೆಂಗೆ ಅಂದರೆ ನಾವು ತುಂಬ ಇಷ್ಟಪಡೋಂಥ ವ್ಯಕ್ತಿ ಸರ್. ರಾಜ್ಕುಮಾರ್ ಕುಟುಂಬ ತುಂಬ ಇಷ್ಟಪಡ್ತೀವಿ, ಎಲ್ಲ ಹೀರೋಗಳನ್ನ ಇಷ್ಟಪಟ್ಟಂಗೆ. ಅದರಲ್ಲೂ ಶಿವಣ್ಣವ್ರನ್ನ ತುಂಬ ಇಷ್ಟಪಡ್ತೀವಿ. ನಾವು ಚಿಕ್ಕ ವಯಸ್ಸಿಂದ ನೋಡಿಕೊಂಡು ಒಂದು ಬೆಳ್ಕೊಂಬಂದಿರೋರು. ನಮ್ಮ
ನಮ್ಮ ತಾತ 85, 86 ಇದ್ದರು, ಅವತ್ತಿಗೂ ಅವರೇ ಹೀರೋ. ನಮ್ಮ ತಂದೆಯರ ಕಾಲದಲ್ಲೂ ಅವರೇ ಹೀರೋ. ಈಗ ನನ್ನ ಕಾಲದಲ್ಲೂ ನಮಗೂ 45, 46 ಏಜು, ನಮ್ಮ ಕಾಲದಲ್ಲಿ ಅವರೇ ಹೀರೋ. ಪ್ಲಸ್ ನಮ್ಮ ಮಕ್ಕಳಿಬ್ಬರು ದೊಡ್ಡವರಾಗ್ತಾ ಇದ್ದಾರೆ, ಅವ್ರಿಗೂ ಕೂಡ ಅವರೇ ಹೀರೋ. ಅಂದರೆ ಒಂದು 4 ಜನ್ರೇಷನ್ಗೆ ಹೀರೋ ಅವರು. ಇವತ್ತಿಗೂ ಕೂಡ ನಾಯಕ ನಟನೆ ಅವರು. ಹಾಗಾಗಿ ಅವ್ರಿಗೆ ದೇವರು ಎಲ್ಲ ರೀತಿ ಆಯಸ್ಸು ಆರೋಗ್ಯ ಕೊಟ್ಟು 100 ಕಾಲ ಕಾಪಾಡಲಿ. ಅವ್ರದ್ದೊಂದು ಬೇಲ್ ಅಂತೇಳಿ ನಾಳೆ 12 ಗಂಟೆಗೆ ಇದು ಲಾಂಚ್ ಆಗ್ತಾ ಇದೆ, ಪವನ್ ಒಡೆಯರ್ ಡೈರೆಕ್ಷನ್ದು. ಅದಕ್ಕೆಲ್ಲ ಸೇರ್ತಾ ಇದ್ದೀವಿ ಸರ್. ಇವತ್ತೇ ಅವ್ರ ಮನೆ ಹತ್ರ ಎಲ್ಲ ಹೋಗ್ಬಿಟ್ಟು ಇವತ್ತು ನೈಟ್ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ. ಸರಳ ರೀತಿಯಲ್ಲಿ ಮಾಡ್ತಾಯಿದ್ದೀವಿ. ಅವರು ಬ್ಯಾನರು ಮತ್ತೊಂದೆಲ್ಲ ಬೇಡ ಅಂತ ಹೇಳಿದ್ದಾರೆ. ಹಾಗಾಗಿ ಒಂದು ವಿಜೃಂಭಣೆಯಿಂದ ನಮ್ಮ ಒಂದು ಪ್ರೀತಿ ಅಭಿಮಾನ ಏನಿದೆ ಅದನ್ನು ತೋರಿಸೋದಕ್ಕೆ ಎಲ್ಲ ಹೊರಟಿದ್ದೀವಿ ಸರ್.